ಪ್ರಶ್ನೆ ನಾನ್ ಕೇಳ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಸತ್ಯಂಗೆ ಪ್ರಶ್ನೆ ನಾನ್ ಕೇಳ್ತೀನಿ. ಅಯ್ಯಯ್ಯೋ, ನಾನ್ ಪ್ರಶ್ನೆ ಕೇಳಿ ಸತ್ಯನ್ ಮನ್ಸಲ್ಲಿ ಇರೋದನ್ನ ಹೇಳ್ಸಣ ಅನ್ಕೊಂಡಿದ್ರೆ ಇವ್ರಿಬ್ರು ಕಿತ್ತಾಡ್ತವ್ರೆ. ನೀವಿಬ್ರು ಕೇಳೋದ್ ಬೇಡ. ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅನ್ನೋ ಹಾಗೆ ಅಮ್ಮಟನೇ ಸತ್ಯನ್ ಪ್ರಶ್ನೆ ಕೇಳಿ. ಹೌದು, ನಾನೇ ಪ್ರಶ್ನೆ ಕೇಳ್ತೀನಿ. ಯಾರೋ ಒಬ್ರು ಕೇಳ್ರೋ. ಈ ಆಫ್ ಬಾಯ್ ನನ್ ಮಗನ್ ಯಾಕೋ ಅತಿ ಆಗ್ತಿದೆ. ಯಾಕೆ? ಇವರಿಬ್ರು ಆಟದಲ್ಲಿ ಇದಾರಲ್ವಾ, ಅವ್ರು ಪ್ರಶ್ನೆ ಕೇಳ್ಬೋತಾನೆ. ಯಾವಾಗ್ಲೂ ನೀನೇ ಯಾಕೆ ಕೇಳ್ಬೇಕು? ಅದೆಲ್ಲ ಗೊತ್ತಿಲ್ಲ. ನಾನ್ ಕೇಳ್ಬೇಕಂದ್ರೆ ಕೇಳ್ಬೇಕು. ನಾವು ಕೇಳ್ಬೇಕು. ಇದಿಲ್ಲಿಗ್ ನಿಲ್ಲಲ್ಲ. ಒಂದ್ ಕೆಲ್ಸ ಮಾಡಿ, ನೀವ್ 3 ಜನ ಪ್ರಶ್ನೆ ಕೇಳಿ, ನಾನ್ 3 ಜನಕ್ಕೆ ಸತ್ಯವಾದ ಉತ್ತರ ಕೊಡ್ತೀನಿ. ಓಕೆನಾ? ಇದು ಓಕೆ. ಡಬಲ್ ಓಕೆ. 3 ಜನದ ಪ್ರಶ್ನೆ ಅಲ್ವಾ, ಅದಕ್ಕೆ ತ್ರಿಬಲ್ ಓಕೆ. ಸತ್ಯ, ಇವ್ರು ಎಲ್ರು ನಿನ್ ಮೇಲಿಟ್ಟಿರೋ ಪ್ರೀತಿ ನೋಡ್ರೆ ಗೊತ್ತಾಗತ್ತೆ. ನೀನ್ ಇಷ್ಟ ದಿನ ನಿಮ್ ಮನೆಯವ್ರಿಗೆ, ನಿಮ್ ಫ್ರೆಂಡ್ಸ್ಗೆ, ಏರಿಯಾ ಜನಗಳಿಗೆ ಅಂತಾನೆ ನೀನ್ ಜೀವನ ಕಳ್ದಿದ್ಯಾ. ನಿನ್ಗೋಸ್ಕರ ನಿಂದೇ ಆದ ಒಂದ್ ಜೀವನ ಕಟ್ಕೊಬೇಕು ಅಂತ ನಿನಗ್ ಯಾವತ್ತೂ ಅನ್ಸಿಲ್ವಾ? ನಿನ್ ಕನ್ಸಿನ ಜೀವನ ಹೇಗಿರ್ಬೇಕು? ಈ ಪ್ರಪಂಚದಲ್ಲಿ ನನಗ್ ತುಂಬಾ ಖುಷಿ ಕೊಡೋ ಅಂತದ್ದೇನಾದ್ರೂ ಇದ್ರೆ ಅದು ನನ್ ಪ್ರೀತಿಸಿದವ್ರ ಮುಖದಲ್ಲಿರೋ ಅಂತ ನಗು. ಹಾಗಾಗಿ ನಾನ್ ಪ್ರೀತಿಸೋರ್ಗೋಸ್ಕರ ಏನೇ ಮಾಡಿದ್ರು ಅದು ಅವ್ರಿಗೋಸ್ಕರ ಮಾಡೋದಲ್ಲ, ಅವ್ರ ನಗುಲಿ ನನ್ ಖುಷಿ ಕಂಡ್ಕೊಳ್ಳೋದಕ್ಕೆ. ಇನ್ನು ನನ್ ಕನ್ಸಿನ ಜೀವನ ಅಂದ್ರೆ ದೊಡ್ಡ ಅರಮನೆಯಲ್ಲಿ ಒಬ್ಳೇ ಇರೋದಲ್ಲ, ಸಣ್ಣ ಗುಡಿಸ್ಲಾದ್ರೂ ಸರಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ ಜೊತೆ ಇರೋದು. ವಾವ್ ಸತ್ಯ, ಪ್ರೀತಿನೇ ಅದ್ಯಾವ್ದು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತ ನೀನ್ ಹೇಳ್ತಾ ಇದ್ದೆ. ಅಂದಿದ್ದು ದೊಡ್ಡವರು, ಆದ್ರೆ ಅವ್ರು ಅಂದಾಗಿರೋ ಆಸೆ ಪಡ್ತಾ ಇರೋ ನಾನು. ಅಕ್ಕಮಂಡ್, ಈಗ ನಾನ್ ಪ್ರಶ್ನೆ ಕೇಳ್ಬೇಕು. ಕೇಳಪ್ಪ. ನೀವ್ ಈ ತರ ಗಂಭೀರಿಯಾಗಿ ಸಾರಿ ಅಲ್ಲ, ನೀವು ಯಾವಾಗ್ಲೂ ಈ ತರ ರಫ್ ಅಂಡ್ ಟಫ್ ಆಗಿ ಇರ್ತೀರಲ್ಲ, ನಿಮ್ಗೆ ಯಾವತ್ತು ಯಾವ್ದಾದ್ರೂ ಹುಡುಗಿನ ನೋಡಿ ನಾನು ಆ ರೀತಿ ಇರ್ಬೇಕಿತ್ತು, ಈ ರೀತಿ ಇರ್ಬೇಕಿತ್ತು ಅಂತ ಅನ್ಸಿಲ್ವಾ? ಇಲ್ಲ, ಈ ಜಗತ್ತಲ್ಲಿ ಒಬ್ರು ಹಾಗೆ ಇನ್ನೊಬ್ರು ಇರ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ನಮ್ಮಪ್ಪ ಇಷ್ಟಪಟ್ಟ ಹಾಗೆ ನಾನಿರ್ಬೇಕು ಅನ್ನೋದು ನನ್ನ ಆಸೆ. ಅವ್ರು ನನ್ನನ್ನ ಹೀಗೆ ಬೆಳೆಸಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಅವ್ರು ನನ್ನ ಕೈಗೆ ಸ್ಪ್ಯಾನರ್ ಮಾತ್ರ ಕೊಟ್ಟಿಲ್ಲ, ಅದ್ರ ಜೊತೆಗೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಅದನ್ನ ನಿಭಾಯಿಸೋಕೆ ನಾನು ಹೀಗೆ ಇರ್ಬೇಕು, ಹೀಗೆ ಇರ್ತೀನಿ. ನನ್ ಜವಾಬ್ದಾರಿ ನಾನ್ ನಿಭಾಯಿಸೋವರೆಗೂ ನಾನ್ ಹೀಗಿರ್ಬಾರ್ದಿತ್ತು ಅನ್ನೋಂತ ಸಣ್ಣ ಯೋಚನೆನೂ ನನಗ್ ಬರಲ್ಲ. ಲೇ ಅಮ್ಮಟೆ, ಅಷ್ಟು ಗಲಾಟೆ ಮಾಡ್ತಿದ್ದಲ್ಲ, ಕೇಳು ನಿಂದೇನ್ ಪ್ರಶ್ನೆ? ಸತ್ಯ, ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ನಿನ್ ವಯಸ್ಸಿಗೆ ತಕ್ಕಂಗೆ ಮಾತಾಡೋ. ಅವಾಗಿಂದ ನೋಡ್ತಾನೆ ಇದ್ದೀನಿ, ಹುಡುಗಿ ಅಂತೆ ಲವ್ ಅಂತೆ. ಅದೆಲ್ಲ ನಿನ್ಗೆ ಯಾಕೆ? ಇದು ಆಟ. ನಾನ್ ಪ್ರಶ್ನೆ ಕೇಳ್ತೀನಿ, ಸತ್ಯ ಸತ್ಯವಾದ ಉತ್ತರ ಕೊಡ್ತಲ್ಲ ಅಷ್ಟೇ. ನೀನ್ ಅಡ್ಬಾಯ್ ಹಾಕ್ಬೇಡ, ಸೈಡ್ ಹೋಗು. ಸತ್ಯ, ನೀನ್ ಹೇಳು, ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ಹೇಳು ಸತ್ಯ. ಅದು ನನ್ಗೆ ಸತ್ಯ, ಏಯ್ ಯಾಕೋ ಹಾಕಿ ಕೂಕೊಂಡೆ? ಸತ್ಯ, 12 ಗಂಟೆಗೆ 5 ನಿಮಿಷ ಇದೆ. ನಾವಿಲ್ಲಿ ಆಟ ಆಡ್ತಾ ಕೂತಿದೀವಿ. ಗೂಗ್ಲಿ ಬರ್ಡೇ ಮಾಡೋದು ಬೇಡವಾ? ಓಹೋ, ಹೌದಲ್ವಾ? ಪರವಾಗಿಲ್ಲ ಸತ್ಯ, ನೀನ್ ಫಸ್ಟ್ ಉತ್ತರ ಹೇಳು. ನನ್ ಬರ್ಡೇ ಏನು ಲೇಟಾಗಿ ಮಾಡಿದ್ರು ನಡೆಯುತ್ತೆ. ಹೌದು ಸತ್ಯ, ನಿನಗೆ ಯಾರ ಮೇಲಾದ್ರೂ ಲವ್ ಇದ್ರೆ ಹೇಳ್ಬಿಡು. ಲೇ ಲೂಸ್ಗಳ, ಸತ್ಯ ಅವಾಗ್ಲೇ ಹೇಳಿಲ್ವಾ ಅವಳಿಗೆ ಜವಾಬ್ದಾರಿನೇ ಮುಖ್ಯ ಅಂತ? ಅದನ್ ಬಿಟ್ರೆ ಅವಳ ಮನ್ಸಲ್ಲಿ ಬೇರೆ ಏನಿರಕ್ ಸಾಧ್ಯ? ಗೊತ್ತಿದ್ದು ಇದನ್ನೆಲ್ಲ ಕೇಳ್ತಿರಲ್ಲ, ತಲೆ ಇಲ್ವಾ? ಸತ್ಯ, ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟ್. ನಡಿ, ನಾವಾಗ ರೆಡಿ ಮಾಡೋಣ. ಮನ್ಸಲ್ಲಿರೋದು ಮಾತಲ್ಲಿ ಆಚೆ ಬರ್ಬೇಕು ಅಂತಂದ್ರೆ ಮಧುಪಾನ ಮಾಡ್ಲೇಬೇಕು. ಒಂದು ಸಲ ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ಸತ್ಯ ಗೊತ್ತಾಗ್ಬಿಟ್ರೆ ಸಾಕು, ಆಮೇಲೆ ಯಾವ ಟೆನ್ಷನ್ ಇರಲ್ಲ.
ಟೆನ್ಷನ್ ಅದಲ್ಲ ಕಣ, ನಾವೇನಾದ್ರೂ ಎಣ್ಣೆ ಮಿಕ್ಸ್ ಮಾಡಿರೋದು ಸತ್ಯ ಗೊತ್ತಾಗ್ಬಿಟ್ರೆ ಅವಾಗಿರೋದು ಟೆನ್ಷನ್. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ ಕಣ. ಆದ್ರೆ ಇವಾಗ ಅಮೂಲ್ ಬೇಬಿ ಎಲ್ಲಾ ವಿಷಯನ ಸತ್ಯ ಹೇಳೋ ತರ ಮಾಡ್ಬೇಕು, ಅದೇ ನಮ್ ಗುರಿ. ಸರಿ ಮಗ, ಎಣ್ಣೆ ಹೊಡೆದ್ರೆ ಹೇಳ್ತಾನಂತ್ಯಾ? ಎಣ್ಣೆ ಹೊಡೆದು ಟೈಟ್ ಆದ್ರೆ ಸತ್ಯವನ್ನೇ ಹೇಳುತ್ತಾನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ಎಣ್ಣೆ ಎಲ್ಲ ಸಿಗತ್ತೆ? ಲೇ ದಡ್ಡ, ಇಷ್ಟೊತ್ತಲ್ಲಿ ಗುರ್ಗಾಪುರ್ ಹೋಟ್ಲಲ್ಲಿ ಎಣ್ಣೆ ಸಿಗುತ್ತಲ್ಲ, ಹೇಗೋ ನಾವು ಸತ್ಯನ್ ಕಣ್ ತಪ್ಸಿ ಅಲ್ಲೇ ತಾನೇ ಹೋಗೋದು. ನೋಡ, ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಅಷ್ಟೊತ್ತಿಗೆ ನೀನೆಲ್ಲ ಅರೇಂಜ್ ಮಾಡ್ಕೊಂಡ್ಬಿಡು ಎಲ್ಲ. ಲೇ ಬಾಲ, ನಾನು ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮಧ್ಯರಾತ್ರಿ ನಿಂಗೇನೋ ದೆವ್ವಗಿವ ಮಿಟ್ಕೊಂಡಿಲ್ಲ ತಾನೆ? ಯಾಕೆ ಸರ್? ಇನ್ನೇನ್ ಮತ್ತೆ, ಇಷ್ಟೊತ್ನಲ್ಲಿ ಬಿಳಿ ಸೀರೆ ಉಟ್ಕೊಂಡು ದೆವ್ವ ಬರುತ್ತೆ ಅಂತ ನಂಬಬಹುದು. ಆದ್ರೆ ಅದೃಷ್ಟ ದೇವತೆ ಅಪ್ಸರೆ ಬರ್ತಾಳೆ ಅಂತ ಬಿಲ್ಡಪ್ ಕೊಟ್ರೆ ಅದನ್ನ ನಂಬಕ್ ಆಗುತ್ತಾ? ನಂಬಲೇಬೇಕು ಸರ್. ಯಾಕೆ ಅಂದ್ರೆ ನಾನು ಹೇಳ್ತಿರೋದ್ ನಿಜ. ನಾನು ಆಗ್ಲೇ ಹೇಳಿದ್ನಲ್ಲ, ತಿಮ್ಮಿಂಗ್ಳ ಗಾಳ ಹಾಕೊಂಡ್ ಕಾಯ್ತಿದೀನಿ ಅಂತ. ಆ ತಿಮ್ಮಿಂಗ್ಳಾನೆ ಇವಾಗ ರೋಡಲ್ಲಿ ನಡ್ಕೊಂಡ್ ಬರ್ತಿರೋದು. ಏ ಬಾಲ, ಈಗ ಕನ್ಫರ್ಮ್ ಆಯ್ತು ಕಣೋ, ನಿನಗೆ ಹುಚ್ಚಿಡಿದ ಗ್ಯಾರಂಟಿ. ಅಲ್ಲಲ್ಲೇ ತಿಮ್ಮಿಂಗ್ಲ ಎಲ್ಲರೂ ರೋಡಲ್ಲಿ ನಡ್ಕೊಂಡ್ ಬರುತ್ತೆ ಅನ್ನೋ. ಯಾಕೆ ಬರಲ್ಲ ಸರ್? ನಮ್ ನಸೀಬ್ ಚೆನ್ನಾಗಿದ್ರೆ ತಿಮ್ಮಿಂಗ್ಲ ಏನು ಸಮುದ್ರನೇ ನಮ್ ಕಾಲ್ ಹತ್ರ ಬರುತ್ತೆ. ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕಷ್ಟೇ. ಲೇ, ಈ ರೀತಿ ಏನೇನೋ ಮಾತಾಡಿ ನನ್ನನ್ನು ಕನ್ಫ್ಯೂಸ್ ಮಾಡಿ ತಪ್ಪಿಸ್ಕೋಬೇಕು ಅಂತಿದ್ಯಾ? ತಪ್ಪಿಸ್ಕೊಳ್ಳಕ್ ನಾನು ಕೊಲೆ ಮಾಡಿದೀನ, ದರೋಡೆ ಮಾಡಿದೀನ? ಆಫ್ಟರ್ ಆಲ್ ನಿಮ್ ಕಾರ್ನ ಬಾಡಿಗೆಗೆ ತಗೊಂಡಿದೀನಿ. ಈಗೇನು ನಿಮ್ ಕಾರ್ ಕೀ ಬೇಕು ತಾನೆ? ತಗೊಳ್ಳಿ. ನನಗ್ ನಿಮ್ ಕಾರು ಬೇಡ, ನಿಮ್ ಸಾವಾಸನೂ ಬೇಡ. ಆದ್ರೆ ಒಂದ್ ಮಾತ್ ಮಾತ್ರ ನೆನ್ಪಲ್ಲಿರ್ಲಿ, ನಾನ್ ಎತ್ರಕ್ ಬೆಳೆದು ಕೋಟ್ಯಾಧೀಶ್ವರ ಆದಾಗ ಬಾಲ ನಾನ್ ಟ್ರಾವೆಲ್ಸ್ ಮಾಡ್ಬೇಕು, ಫೈನಾನ್ಸ್ ಮಾಡು ಅಂತ ನನ್ನ ಹತ್ರಕ್ ಮಾತ್ರ ಬರಬಾರ್ದು. ಹೇ ಬಾಲ, ಕೋಟ್ಯಾಧೀಶ್ವರನ ಏನೇನೋ ಹೇಳಿ ನನ್ ಕನ್ಫ್ಯೂಸ್ ಮಾಡ್ಬೇಡ ನೀನು. ಅದೇನ್ ಹೇಳ್ತೋ ನೇರವಾಗಿ ಹೇಳು. ನಾನು ಯಾಕೋ ನಿನ್ ಮಾತು ಕೇಳ್ತಾ ಇದ್ರೆ ಕುಡಿದೇನೆ ತಲೆ ತಿರುಗ್ತಾ ಇದೆ ಕಣೋ. ನೋಡಿ ಸರ್, ನಾನು ಬಡವ ಇರ್ಬೋದು, ಆದ್ರೆ ಬಡವನಾಗೆ ಸಾಯೋ ಆಸೆ ನನಗಿಲ್ಲ. ನಾನು ಈ ಕಾರೆಲ್ಲ ತಗೊಂಡು ಈ ಶೋಕಿ ಎಲ್ಲ ಯಾಕೆ ಮಾಡ್ತಿದ್ದೀನಿ ಗೊತ್ತಾ? ನಾನೊಂದು ಹುಡುಗಿನ ಪಟಾಯಿಸಿದ್ದೀನಿ. ಅವಳು ಅಂತಿಂತ ಹುಡುಗಿ ಅಲ್ಲ, ಕೋಟಿ ಕುಳ. ಅವಳ ಹೆಸರಲ್ಲಿ 100 ಕೋಟಿ ಆಸ್ತಿ ಇದೆ. ಸಖತ್ ರಿಚ್ ಪಾರ್ಟಿ ಸಾರ್. ಈ ಕಾರ್ ಏನು, ಅವಳ ಹತ್ರ ಇರೋ ಕಾರ್ಗಳಲ್ಲಿ 1 ಕಾರ್ ಮಾರಿದ್ರು ನಿಮ್ ಹತ್ರ ಇರೋ 10 ಕಾರ್ ಕೊಂಡ್ಕೋಬಹುದು. ಅಷ್ಟ್ ಆಸ್ತಿ ಇದೆ ಅವಳ ಹತ್ರ. ನಿಜನಾ? ನಿಮ್ಮಾಣೆಗೂ ನಿಜವಾಗ್ಲೂ ಅವಳನ್ನ ಮದುವೆ ಆಗ್ತಾ ಇದ್ದೀನಿ. ಕೋಟ್ಯಾಧೀಶ್ವರು ಮನೆ ಅಳಿಯ ಅನ್ನೋದೇ ನನ್ ಬಿಸ್ನೆಸ್ಗೆ ಬಂಡವಾಳ. ಸಾಕಲ್ವಾ? ಈಗ ನೀವ್ ಸಹಾಯ ಮಾಡಿರೋದಕ್ಕೆ ಆಗ ನಾನು ನಿಮ್ಗೊಂದು ಟ್ರಾವೆಲ್ ಸೀಟ್ ಕೊಡೋಣ ಅನ್ಕೊಂಡೆ. ಆದ್ರೆ ಈಗ್ಲೇ ನೀವು ಕಾರ್ ಕೀ ಕೊಡು ಅಂತ ಕಿರಿಕ್ ಮಾಡ್ತಿದ್ದೀರಾ. ಬಾಲ, ಕೋಟಿ ಕುಳ್ಳನ್ನ ಪಟಾಯಿಸಿದ್ಯಾ? ಕತೆ ಕಟ್ತಾ ಇದೀಯಾ? ಅದು ನಾನು ಹೇಳಿದ್ದು. ಇನ್ನೇನ ಮತ್ತೆ ಕೇಳ್ತಾ ಇದೀನಿ ಅಂತ ಅವಾಗಿಂದ ಒಂದೇ ಸಮ ರೈಲ್ ಬಿಡ್ತಾ ಇದೆಯಲ್ಲ, ಚೈನ್ ಹೇಳದ್ ನಿಲ್ಸ್ಬೇಕಾ ಬೇಡವಾ? ರೈಲ್ ಅಲ್ಲ ಸರ್, ನಾನು ಹೇಳ್ತಿರೋದೆಲ್ಲ ನಿಜ. ಅವಳು ನಿಲ್ಲಕ್ ಬರಕ್ ಹೇಳಿದೀನಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಕ್ ನಿಲ್ಸ. ಅಷ್ಟು ದೊಡ್ಡ ಶ್ರೀಮಂತನ ಮಗಳು ನಿನ್ನ ಮೀಟ್ ಮಾಡಕ್ಕೆ ಮಧ್ಯರಾತ್ರಿ ಇಲ್ಲಿಗೆ ಬರ್ತಾಳ? ಹ್ಞೂ ಸಾರ್, ಶ್ರೀಮಂತರು ಅಂದ್ರೆ ಸೆಲೆಬ್ರಿಟಿ ತರಾನೇ. ಹಗಲಲ್ಲಿ ಆರಾಮಾಗಿ ಓಡಾಡಕ್ ಆಗಲ್ಲ, ಅದಕ್ಕೆ ಈ ಲೇಟ್ ನೈಟ್ ಮೀಟಿಂಗು. ನೋಡಿ, ನನ್ ಮದ್ವೆ ಆಗ ಹುಡುಗಿ ಬರ್ತಿದ್ದಾಳೆ. ಲೇ ಬಾಲ, ಹಾಗಿದ್ರೆ ನೀನ್ ಹೇಳ್ತಾರೋ ನಿಜಾನ ಅಲ್ವೋ? ಶ್ರೀಮಂತರ ಹುಡುಗಿ ಅಂತೀಯ, ಅಟ್ಲೀಸ್ಟ್ ಒಂದ್ ಬೆಂಚ್ ಕಾರ್ ಬೇಡವಾ? ನಡ್ಕೊಂಡ್ ಬರ್ತಾ ಇದ್ದಾಳೆ. ಅಲ್ಲೇ ಇರೋದು ಸೀಕ್ರೆಟ್. ನಾನ್ ಬಡವ, ಅವಳು ರಿಚ್ಚು. ಆದ್ರೂ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಅಂತಂದ್ರೆ ಅವಳು ಎಷ್ಟು ಡೌನ್ ಟು ಅರ್ತ್ ಹುಡುಗಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅವಳ ಬಗ್ಗೆ ಹೇಳಕ್ಕೆ ತುಂಬಾ ದೊಡ್ಡ ಕತೆ ಇದೆ ಸರ್. ಅದನ್ನೆಲ್ಲ ನಿಧಾನವಾಗಿ ಹೇಳ್ತೀನಿ, ನೀವು ದೊಡ್ಡ ಮನ್ಸ್ ಮಾಡಿ ಹೊರಟ್ಬಿಡಿ. ಇಲ್ಲ ಕಣೋ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನನಗ್ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನಾನು ಇಲ್ಲೇ ಸೈಡಲ್ಲಿ ಇದ್ ನೋಡ್ತೀನಿ, ಆಗ ನಿನ್ನ ಬಂಡವಾಳ ಹೊರಗೆ ಬರುತ್ತೆ.
ನಾನು ಹೇಳಿದ ತಕ್ಷಣ ನೋಡ್ಬೇಡ, ಅಲ್ಲೇ ಸೈಡಲ್ಲಿ ಮರದ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ಬಾಲ, ಏನ್ ನಡೀತಾ ಇದೆ ಇಲ್ಲಿ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ದಿನೇ ದಿನೇ ನಿನ್ ಮೇಲಿನ ಡೌಟು ಜಾಸ್ತಿ ಆಗ್ತಿದೆ. ಅನುಮಾನ ಯಾಕೆ ದಿವ್ಯಾ? ಅವನು ನನ್ನ ದೊಡ್ಡಪ್ಪನ ಮ್ಯಾನೇಜರು. ಆದ್ರೆ ಅವನ್ ಯಾಕಲ್ಲಿ ಬಚ್ಚಿಟ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾನೆ? ಅದೇ ದಿವ್ಯಾ ಸಮಸ್ಯೆ ಆಗಿರೋದು. ನನ್ನ ದೊಡ್ಡಪ್ಪ ನಮ್ಮನ್ನ ಅಬ್ಸರ್ವ್ ಮಾಡೋದಿಕ್ಕೆ ಅವನ್ನ ಕಳಿಸಿದ್ದಾರೆ. ವಾಟ್ ನಾನ್ಸೆನ್ಸ್! ನಿಮ್ ದೊಡ್ಡಪ್ಪ ಯಾಕೆ ನಮ್ಮನ್ನ ಅಬ್ಸರ್ವ್ ಮಾಡ್ಬೇಕು? ನಮ್ ಸಂಬಂಧ ನಿಜಾನ ಅಥವಾ ಸುಳ್ಳ ಅಂತ ತಿಳ್ಕೊಳಕ್ಕೆ. ನೀನ್ ಬೇರೆ ಅವತ್ತು ಅವ್ರ ಮನೇಲಿ ಉಳ್ಕೊ ಅಂದ್ರು, ಹಾಗೆ ವಾಪಸ್ ಬಂದ್ಬಿಟ್ಟೆ. ಅದಕ್ಕೆ ನಮ್ ದೊಡ್ಡಪ್ಪಂಗೆ ನಮ್ಮ ಮೇಲೆ ಸಣ್ಣದಾಗ ಅನುಮಾನ ಬಂದಿದೆ. ಅಷ್ಟೊಂದು ಆಸ್ತಿನ ನಮ್ಮ ಹೆಸರಿಗೆ ಬರೀವಾಗ ಇಷ್ಟಾದ್ರೂ ಕ್ಲಾರಿಫೈ ಮಾಡ್ಕೊಳ್ಳೋದು ಸಹಜ ಅಲ್ವಾ? ಜಸ್ಟ್ ಸ್ಟಾಪ್ ಇಟ್. ನಾನು ಆಸ್ತಿಗೋಸ್ಕರ ಯಾವತ್ತೂ ಆಸೆ ಪಟ್ಟೋಳಲ್ಲ. ಏನೋ ಆಸ್ತಿ ಅಂತ ಮಾತಾಡ್ತಾ ಇದಾರಲ್ಲ. ಅದೆಲ್ಲ ನನಗೂ ಗೊತ್ತು ದಿವ್ಯಾ. ಆದ್ರೆ ಅವ್ರ ಅನುಮಾನ ಪಟ್ಟಾಗ ನಾವೇನಾದ್ರೂ ಯಾಮಾರಿದ್ರೆ ಅಷ್ಟೆಲ್ಲ ಆಸ್ತಿ ನಮ್ ಕೈ ತಪ್ಪೋಗುತ್ತಲ್ಲ ಅಂತ. ನಾವು ಮದ್ವೆ ಆಗಿರೋದು ಏನಾದ್ರೂ ಅವ್ರಿಗೆ ನಂಬಿಕೆ ಬಂದ್ರೆ ಅಷ್ಟೆಲ್ಲ ಆಸ್ತಿನೂ ನಿರಾಳವಾಗಿ ಬರೀತಾರೆ. ಅದಕ್ಕೆ ನನ್ನನ್ನ ಈ ರೀತಿ ಬಳಸ್ಕೊತಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ದಿವ್ಯಾ. ನೋಡು, ನಾನು ನಿನ್ಗೊಂದು ವಿಷಯನ ಹೇಳೋದು ಮರ್ತಿದ್ದೆ. ನಮ್ ದೊಡ್ಡಪ್ಪ 200 ಕೋಟಿ ಆಸ್ತಿನ ಬರಿತೀನಿ ಅಂದಿದ್ದು ನನ್ನ ಹೆಸರಿಗಲ್ಲ, ನಿನ್ ಹೆಸರಿಗೆ. ಸತ್ಯ, ಯಾಕೆ ನಗ್ತಾ ಇದ್ಯಾ? ನೀನ್ ಯಾಕೆ ನಗ್ತಾ ಇದ್ಯಾ? ನೀನ್ ನಗ್ತಾ ಇದೆಯಲ್ವಾ, ಅದಕ್ಕೆ ನಾನು ನಗ್ತಾ ಇದ್ದೀನಿ. ನನಗೆ ಏನೋ ನೆನ್ಪಾಯ್ತು. ನಾವ್ ಎಣ್ಣೆ ಉಡ್ಸಿರೋದು ನಿಮ್ಗೆ ಅದಕ್ಕೆ ಏರ್ತಾ ಇತ್ತಲ್ವ? ಏರ್ಲೇಬೇಕಲ್ವಾ? ನಾನು 30, ಬಟ್ ಅವ್ರಿಗೆ ಹಾಕಿರೋದು 90. 420. ಸೇರ್ ಅಂದ್ರೆ ನಾನ್ ಸವಾ ಸೇರ್. ಸತ್ಯ, ಜ್ಯೂಸ್ ಕಾಗೆ ಹೋಗಿದ್ಯಾ? ಜ್ಯೂಸ್ ಹಾಕ್ತೀನಿ. ಅಯ್ಯೋ ದುರ್ವಿಧಿಯೇ, ಈ ಜ್ಯೂಸನ್ನೇ ಎಣ್ಣೆ ಅನ್ಕೊಂಡ್ ಕುಡಿಬೇಕಲ್ಲಪ್ಪ. ಆದ್ರೂ ನನ್ ಬಾಮ ಇದನ್ನು ಅಕ್ಕ ಬಂಡು ಜ್ಯೂಸ್ ಕುಡಿದ್ರು ಕಿಕ್ ಬಂದವ್ರಂಗ ಆಡ್ತಾವ್ರಲ್ಲ, ಏನಿದ್ರು ಮರ್ಮ? ಏನೆಲ್ಲ ವರ್ಕ್ ಆಗ್ತಿದೆ ಗುಗ್ಲಿ? ಆಪರೇಷನ್ ಬಮ್ಮಿದ ಅಮೌಂಟ್ ಈಸ್ ಹಿಯರ್. ಕರೆಕ್ಟ್, ನಂಗೂ ಅದೇ ಡೌಟು ಅಲ್ವಾ? ಅಲ್ಲ ಕಣೋ, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನಿನಗ್ ಗೊತ್ತಾಗ್ತಿದ್ಯಲ್ಲ, ಹೆಂಗೋ? ಮನ್ಸಲ್ಲಿರೋದ್ ಮುಗ್ದೆಲ್ಲ ಕಾಣಿಸ್ತಿದೆ ಅಲ್ವಾ ಬಮ್ಮಿದ? ಆದ್ರೂ ಒಂದ್ ಡೌಟು. ನಿನ್ ಡೌಟ್ ಏನು ಅಂತ ನಂಗೆ ಗೊತ್ತು. ನಿಮ್ ಪಟ್ಟಿಲಿ ಎಣ್ಣೆ ಹೊಡೆದ್ರೆ ಕಿಕ್ಕು, ನಮ್ ಪಟ್ಟಿಲಿ ಜ್ಯೂಸ್ ಕುಡಿದ್ರೇನೆ ಕಿಕ್ಕು. ಕೊಡ್ತೇನೆ. ರಮಗುಲಿ, ನೀನೇನಂದೆ? ನಿಮ್ ಪಾಟಲ್ ಜ್ಯೂಸ್ ಕುಡಿದ್ರೇನೆ ಕಿಕ್ಕು ಅಂದೆ ತಾನೆ? ನಂಗೆ ಕಿಕ್ಕೆ ಹೊಡಿತಿಲ್ಲ. ನಿಂಗೆ ಹೊಡ್ಸಕ್ಕೆ ಬೇರೆ ಇದೆ. ಬೇರೆ ಅರೇಂಜ್ ಮಾಡಿದ್ದೀರೇನ್ರೋ? ಎಲ್ಲಿ? ಅಲ್ಲಿ ಹೋಗನಾ? ಇವ್ರಿಗೆಲ್ಲ ಏನ್ ಹೇಳದು? ನಂಗೆ ಗೊತ್ತಿಲ್ಲ, ನೀನ್ ಹೋಗ. ಬರತ್ ಬಾ. ನಂಗೆ ಗೊತ್ತಿಲ್ಲ ಕಣ. ಬೇಡವಾ? ನಮ್ಗೆ ಬೇಕು ಬೇಕು, ಗೊತ್ತಾಯ್ತು ನಂಗೂ.
ಮಕ್ಳ ಬಾವೈದ ಎಲ್ಲಿಗೋ ಅದು ಯಾರನ್ನ ಎದುರು ಪುಕ್ಲ ಅಂತ ಇದ್ಯಾ? ನನ್ ಮುಂದೆ ಯಾವಾಗ್ಲೂ ಹೆದರ್ಕೊಂಡು ಮುದ್ರಕೊಂಡು ನಿಂತಿರ್ತಾನಲ್ಲ ಅವನನ್ನ. ನೋಡು ಸತ್ಯ, ಎದುರು ಪುಕ್ಲ ಅಂತೆಲ್ಲ ನನ್ಗೆ ಹೇಳ್ಬೇಡ. ನನ್ ಬಗ್ಗೆ ಇನ್ನೂ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ನನಗ 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 ಸತ್ಯ, ನೀನ್ ಯಾಕೆ ಆಪ್ತ ಮಿತ್ರ ಸಿನಿಮಾ ನಾಗಾವಲಿ ತರ ನನಗ 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 ಅಂತ ಇದ್ಯಾ? ನೀನು ನಾರ್ಮಲ್ ಆಗಿದ್ಯಾ ತಾನೆ? ನೋಡಿದ್ಯಾ ಹೆದ್ರು ಪುಕ್ಲ ಅಂತ ಹೇಳೋದೇ ಬೇಕಾಗಿಲ್ಲ, ನೀನೇ ಪ್ರೂವ್ ಮಾಡ್ಕೊತಿದ್ಯಾ. ಏನಾಯ್ತು ಈ ಹೊತ್ತಲ್ಲಿ ನೀನು ಅಲ್ಲೋಡು ಇಲ್ಲೋಡು ಅಂತೆಲ್ಲ ಹೇಳ್ಬೇಡ. ಮಧ್ಯರಾತ್ರಿಲಿ ಏನೇನಿರುತ್ತೋ ಏನೋ ಸತ್ಯ. ಅದು ನಿಜಾನೇ. ಇಷ್ಟ ಹೊತ್ತಲ್ಲಿ ಈ ರೋಡಲ್ಲಿ ಇಷ್ಟು ಚಿಕ್ಕ ಹುಲಿ ಎಲ್ಲಿಂದ ಬಂತು? ಬೆಂಗಳೂರಲ್ಲಿ ಎಲ್ಲಿಂದ ಹುಲಿ ಬರುತ್ತೆ? ಸತ್ಯ, ನಿಂಗೆ ತಲೆ ಕೆಟ್ಟಿದೆ. ತಲೆ ಕೆಟ್ಟಿರೋದು ನಂಗಲ್ಲ, ನಿನಗೆ. ಹೋಗೋ ದಾರಿಲಿ ಹುಲಿ ಬಂದ್ರೆ ಸ್ವಲ್ಪ ಹೊತ್ತು ನಿಂತೋಗ್ಬೇಕಂತೆ, ಇಲ್ಲ ಅಂದ್ರೆ ಅಪಶಕುನ ಅಂತೆ. ಅದು ಹುಲಿ ಅಲ್ಲ ಸತ್ಯ, ಹೋಗೋ ದಾರಿಲಿ ಬೆಕ್ಕಡ್ಡ ಬಂದ್ರೆ ಅಪಶಕುನ. ಯಾಕೆ ನಗ್ತಾ ಇದೆಯಾ? ಅಮ್ಮ ತಾಯಿ, ಅದು ಹುಲಿ ಅಡ್ಡ ಬಂದ್ರೆ ಅಲ್ಲ, ಬೆಕ್ಕು ಅಡ್ಡ ಹೋದ್ರೆ. ನಿನ್ ಕಣ್ಣಿಗೆ ಬೆಕ್ಕು ಹುಲಿ ತರ ಕಾಣಿಸ್ತಿದೆ ಅಂದ್ರೆ ಪಕ್ಕ ಕನ್ಫರ್ಮ್ ಆಗೋಯ್ತು ನಿನಗೆ ತಲೆ ಕೆಟ್ಟಿದೆ. ಏನ್ ಮಾಡೋದು, ಇತ್ತೀಚೆಗೆ ಅಮೂಲ್ ಬೇಬಿ ಅನ್ನೋ ಬೆಕ್ಕುಗಳೆಲ್ಲ ಹುಲಿ ಅಂತ ಪೋಸ್ ಕೊಡ್ತಿದ್ಯಲ್ಲ, ಅದಕ್ಕೆ ಹಾಗೆ ಕಾಣಿಸುತ್ತೆ. ಹಾಗಂದ್ರೆ ಏನು? ನಾನು ಬೆಕ್ಕ? ನಾನು ಬೆಕ್ಕಾಗಿದ್ರೆ ನನಗೆ ಬಾಲ ಇರ್ಬೇಕಲ್ವಾ? ನನಗೆ ಬಾಲ ಎಲ್ಲಿದೆ ಅಂತ ತೋರ್ಸು. ಇಲ್ಲ ತಾನೆ? ಹಾಗಿದ್ರೆ ನಾನು ಬಾಲ ಇಲ್ದಿರಬೇಕಾಗಿರ್ಬೇಕು. ಒಂದು ವೇಳೆ ನನ್ಗೆ ಬಾಲ ಇದ್ದಿದ್ರೆ ನೀನ್ ಸುಮ್ನೆ ಬಿಡ್ತಿದ್ದ? ಇಲ್ಲ ತಾನೆ? ಕೆಟ್ಟ ಮಾಡಿ ಬಿಸಾಕ್ಬಿಡ್ತಾ ಇದ್ದೆ ಅಲ್ವಾ? ನಿಜ ಹೇಳು, ನೀನ್ ಕುಡ್ದಿದ್ಯಾ? ಎನಫ್ ಬಾಲ, ಇದೆಲ್ಲ ತುಂಬಾ ಅತಿ ಆಯ್ತು. ಇಲ್ಲ ದಿವ್ಯಾ, ನಾವಿಬ್ರು ಪ್ರೀತಿಸ್ತಿದೀವಿ, ನಾಳೆ ದಿನ ಮದ್ವೆನೂ ಆಗ್ತೀವಿ. ಅಂತದ್ರಲ್ಲಿ ನಮ್ಮ ಮಧ್ಯೆ ಇಷ್ಟು ಫ್ರೀಡಮ್ ಇಲ್ಲ ಅಂದ್ರೆ ಹೇಗೆ? ಅದಕ್ಕೋಸ್ಕರ ರೋಡಲ್ಲಿ ಈ ರೀತಿ ಡೀಸೆನ್ಸಿ ಇಲ್ದೆ ಮಿಸ್ಬಿಹೇವ್ ಮಾಡೋದು ನನಗೆ ಇಷ್ಟ ಆಗಲ್ಲ ಬಾಲ. ಏನ್ ದಿವ್ಯಾ, ನಿನ್ ಬಾಯ್ ಫ್ರೆಂಡ್ಗೆ ಒಂದ್ ಕಿಸ್ ಕೊಡೋ ಅಧಿಕಾರನೂ ಇಲ್ವಾ? ಬಾಲ, ಇದು ನಮ್ಮ ಏರಿಯಾ. ಯಾರಾದ್ರೂ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೊ. ಇಷ್ಟೊತ್ತಲ್ಲಿ ಯಾರು ನೋಡ್ತಾರ ದಿವ್ಯಾ? ಅದು ಅಲ್ದೆ ದೊಡ್ಡಪ್ಪನ ಮ್ಯಾನೇಜರ್ಗೆ ನಂಬಿಕೆ ಬರಬೇಕು ನಾವಿಬ್ರು ಎಷ್ಟು ಕ್ಲೋಸ್ ಆಗಿದೀವಿ ಅಂತ. ಫುಲ್ ರಸಿಕ ಬಡ್ಡಿ ಮಗ, ಒಳ್ಳೆ ಹುಡುಗಿನೇ ಪಟಾಯಿಸಿದಾನೆ. ಹೆಂಗ್ ಪಟಾಯಿಸಿದೆ ಇವನು? ಇನ್ ಹೆಂಗೆ ನನ್ನ ಕಾರ್ ತಗೊಂಡು ಅವಳಿಂದ ಸುತ್ತಿರ್ತಾನೆ. ಒಂದು ಲೆಕ್ಕದಲ್ಲಿ ಇವನಿಗೆ ಕೋಟಿ ಆಸ್ತಿ ಬರೋದಕ್ಕೆ ನಾನು ಕಾರಣ. ಬಾಲ, ಇದು ಯಾಕೋ ಸರಿ ಕಾಣಿಸ್ತಿಲ್ಲ. ನನ್ನನ್ನು ಇಷ್ಟೊತ್ನಲ್ಲಿ ಇಲ್ಲಿಗೆ ಬರೋದಕ್ಕೆ ಹೇಳಿ ಈ ರೀತಿ ಅಸಭ್ಯವಾಗಿ ನಡ್ಕೊಂಡ್ರೆ ಇದು ತುಂಬಾ ದೊಡ್ಡ ತಪ್ಪು. ಕೈ ಬಿಡು. ಕಮಾನ್ ದಿವ್ಯಾ, ಯಾರ್ಯಾರ ಜೊತೆನೋ ಈ ತರ ನಡ್ಕೊಂಡ್ರೆ ಅಸಭ್ಯ ಅನ್ಸುತ್ತೆ, ಆದ್ರೆ ನಾನ್ ನಿನ್ ಲವರ್.
ನಿನಗೋಸ್ಕರ ಏನೇನೆಲ್ಲ ಮಾಡಿದ್ದೀನಿ, ಏನೇನೆಲ್ಲ ಕೊಡ್ಸಿದ್ದೀನಿ. ಅದು ಅಲ್ಲದೆ ಈಗ 200 ಕೋಟಿ ಆಸ್ತಿನೂ ನಿನ್ ಹೆಸರಿಗೆ ಬರ್ತಿದೆ. ಏನೋ 200 ಕೋಟಿ ಅಂತ ಮಾತಾಡ್ತಾ ಇದ್ದಾರೆ. ಬಡ್ಡಿ ಮಗ ಚಾಲಾಕಿ, ಆದಷ್ಟು ಬೇಗ ಆಸ್ತಿನ ಲಪ್ಟಾಯಿಸ್ಬಿಡ್ತಾನೆ. ವೆರಿ ಗುಡ್ ವೆರಿ ಗುಡ್, ಬೆಳೆಯೋರ್ ಲಕ್ಷಣ ಇದು. ಯಾಕೆ ಮನೆಗೆ ಹೋಗ್ಲಿಲ್ವಾ ನಂಜುಂಡಯ್ಯ? ನಂಜುಂಡಯ್ಯ ಇಷ್ಟೊತ್ತಿನವರೆಗೆ ಸಾರಂತಿದ್ದೆ, ಈಗ ನಂಜುಂಡಯ್ಯ ಅಂತಿದೆಯಲ್ಲ. ಬರ್ತಾ ಬರ್ತಾ ಮರ್ಯಾದೆ ಬಹಳ ಕಡಿಮೆ ಆಗ್ತಿದೆಯಲ್ಲ ಬಾಲ. ಮರ್ಯಾದೆ ಅನ್ಕೊಂಡ್ ಕೂತಿದ್ರೆ ಕೋಟಿ ಕೋಟಿ ಲಾಭ ಮಾಡಕ್ಕಾಗಲ್ಲ ನಂಜುಂಡ. ಸಾಕ್ 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 ಸಾಕು, ಇಷ್ಟಾದ್ರೂ ಮರ್ಯಾದೆ ಉಳ್ಕೊಳ್ಳಿ. ಅಂತೂ ಕೋಟಿ ಕುಳನೆ ಹಿಡ್ಕೊಂಡಿದೀಯಾ. ನೋಡಿದ್ರಾ, ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ ನೀವು, ಈಗೇನಂತೀರಾ? ಅನ್ನೋದೇನೋ ಕಣ್ಣಾರೆ ನೋಡ್ದಲ್ಲ, ಹುಡುಗಿ ನಿನಗೆ ಸರಿಯಾದ ಜೋಡಿ ಅಲ್ವಾ? ಅಂದಾಗೆ ಬಾಲಣ್ಣ. ಬಾಲಣ್ಣನ ಚೆನ್ನಾಗಿದೆ ಚೆನ್ನಾಗಿದೆ, ಕಂಟಿನ್ಯೂ. ಹೌದು ಬಾಲಣ್ಣ, ನಿನ್ ಕೋಟಿ ಬಂದ್ಮೇಲೆ ಈ ಬಡವನ್ನ ಮರಿಬೇಡಣ್ಣ. ಎಲ್ಲಾದ್ರೂ ಉಂಟಾ ನಂದು? ನೀನ್ ನನಗ್ ಗಾಡಿನೂ ಕೊಟ್ಟು ಬಾಡ್ಗೆನೂ ತಗೊಳ್ದೆ ಎಷ್ಟು ಸಹಾಯ ಮಾಡಿದ್ಯಾ. ಅದು ಅಲ್ದೆ ಇನ್ಮೇಲೆ ಬಾಡ್ಗೆನೆ ಕೊಡ್ಬೇಡ, ಯಾವ ಕಾರ್ ಬೇಕಾದ್ರೂ ತಗೊಂಡೋಗು ಅಂತ ಬೇರೆ ಹೇಳ್ತಿದ್ಯಾ. ನಾನು ಹಂಗನ್ನ ಹೇಳಲ್ವಾ? ಹೇಳ್ದೆ ಅಂತಾನೆ ಇಟ್ಕೋ. ಸೊ ಇಷ್ಟೆಲ್ಲ ಸಹಾಯ ಮಾಡಿರೋ ನಿನ್ನ ಮರೆಯಕ್ಕಾಗತ್ತಾ? ಇವತ್ತು 10 ಕಾರ್ ಇದೆ, ನಾಳೆ ನಿನ್ನ 10 ಬಸ್ ಓನರ್ ಮಾಡ್ತೀನಿ. ನಿನ್ ಹೆಸರಲ್ಲೇ ಒಂದು ಟ್ರಾವೆಲ್ಸ್ ಓಪನ್ ಮಾಡ್ಕೊಡ್ತೀನಿ. ಇದೆಲ್ಲ ನಿಜನಾ? ನನ್ ಲವ್ವರ್ ಕೋಟಿ ಕುಳ ಅನ್ನೋದು ಎಷ್ಟು ನಿಜಾನೋ ನನ್ ಮಾತು ಅಷ್ಟೇ ನಿಜ. ಹಾಗಾದ್ರೆ ಸರಿ, ಬೇಗ ಮದುವೆ ಆಗ್ರಪ್ಪ, ಇನ್ನು ಲೇಟ್ ಮಾಡೋದು ಬೇಡ. ಕೊರೋನಾ ಅಂತ ನಿಂತೋಗಿರೋ ಟೂರಿಸಂ ಎಲ್ಲ ಓಪನ್ ಆಗೋದ್ರೊಳಗೆ ನೀವಿಬ್ರು ಮದುವೆ ಮಾಡ್ಕೊಂಡು ನನ್ನ ಟ್ರಾವೆಲ್ಸ್ ಓಪನ್ ಮಾಡ್ಬೇಕು, ಆಯ್ತಾ? ಆಯ್ತಾಯ್ತು. ನಾನೇ ಕನ್ಸ್ ಕಟ್ಕತೀನಿ ಅಂದ್ರೆ ಇವನ್ ಕನ್ಸಿನ ಮೇಲೆ ತೇಲಾಡ್ತಿದ್ದಾನೆ. ಮತ್ತೆ ಬಾಲಣ್ಣ, ನಿನ್ಗೇನಾದ್ರು ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳು. ಹೌದಾ? ಹಾಗಿದ್ರೆ ಖರ್ಚು 1-2 ಸಾವಿರ ತಳ್ಳು. ಏನೋ ಮಾತು ಕೇಳಿದ್ರೆ ಅದ್ರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾನೆ. ಇನ್ನಿಲ್ಲೇ ಇದ್ರೆ ವೆಂಕಟೇಶ್ವರ್ನಂಗಿರೋ ನನ್ನನ್ನ ಗೋಮಟೇಶ್ವರ್ನಾಗ ಮಾಡ್ಬಿಡ್ತಾನೆ. ನಾನೇ ಬರ್ಲಾ? ಬರ್ಬೇಡ, ಹೋಗ್ತಾ ಇರು. ಕಾರು ಹುಷಾರು. ಕೋಟಿ ಬಂದ್ಮೇಲೆ ಇಂತ 4 ಕಾರ್ ಕೊಡಿಸ್ತೀನಿ. ಬರ್ತೀನಿ. ಆಹಾ, ಎಂಥ ಲಕ್ಕಿ ಡೇ ಇವತ್ತು. ಬಿಸಿ ಮುತ್ತು ಕೊಡೋ ಚಾನ್ಸ್ ಏನೋ ಸಿಕ್ತು, ಆದ್ರೆ ಕೊಟ್ಟಿದ್ ಮುತ್ತನ್ನ ವಾಪಸ್ ತಗೊಳ್ದೆ ಕಳಿಸ್ಬಿಟ್ನಲ್ಲ. ನೀನ್ ಕೂತ್ಕೋತಾ ಇದ್ಯಾ, ನಾನು ಕೂತ್ಕೋತೀನಿ. ಹೆಂಗಾಗ್ತಿದೆ? ಮಾತಾಡು. ಹಲೋ, ಯಾರು? ನಿಮ್ಮ ಬಗ್ಗೆ ಬೇರೆಯವರಿಗೆ ಯಾವುದೇ ಅಭಿಪ್ರಾಯ ಇರಲಿ, ಮೊದಲು ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಯಾವ ಅಭಿಪ್ರಾಯ ಇದೆ ಎಂಬುದನ್ನು ಹೇಳಿ. ಅಭಿಪ್ರಾಯವೇ ಅಭಿಪ್ರಾಯಗಳನ್ನು ಬದಲಾಯಿಸಬಹುದು.
ತಪ್ಪು ತಿಳುವಳಿಕೆ, ಪ್ರೇಮ ಕಲಹ, ವಶೀಕರಣ, ಸಾಲಬಾಧೆ, ಸಂಸಾರದಲ್ಲಿ ಕಲಹ ಪರಿಹಾರಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಲೋ, ಅದು ನಾನು. ನಿಂಗೆ ಸೂಪರ್. ಇನ್ಮೇಲೆ ನೋಡು ಈ ಮ್ಯಾಜಿಕ್ ದಂಡ ಹೇಗ್ ವರ್ಕ್ ಆಗುತ್ತೆ ಅಂತ. ಎಂತ ಐಡಿಯಾ ಇಟ್ಟಿದ್ದೀನಿ, ಈ ಮಾತುಗಳೆಲ್ಲ ಕೇಳಿದ್ರೆ ಕಲ್ಲು ಮಾಡುತ್ತೆ ಅಂತಂದ್ರೆ ಸತ್ಯ ಹೇಳಕ್ಕ. ಸೂಪರ್ ಕಣ ಅಮ್ಮಟ. ಆದ್ರೂ ನಂಗೊಂದು ಡೌಟ್. ಯಾಕ್ಲೇಟು ಆಸ್ಮೆ ಅಲ್ವಾ ಅಮ್ಮಟೆ, ಯಾವಾಗ್ಲೂ ತಲೆ ಹರಟೆ ಮಾಡ್ಕೊಂಡು ಓಡಾಡ್ತಿದ್ದವ್ ನೀನು. ಇಂತ ದೊಡ್ಡ ದೊಡ್ಡ ಮಾತೆಲ್ಲ ಯಾವಾಗಪ್ಪ ಕಲ್ತ್ಕೊಂಡೆ? ತಲೆ ಹರಟೆ ಮಾತಾಡ್ತೀನಿ ಅಂತ ತಲೆಲೆ ನಿಲ್ಲ ಅಂತನಾ? ಅದಕ್ಕೆ ದೊಡ್ಡವ್ರು ಹೇಳೋದು, ಬುಕ್ ಓದ್ಬೇಕು, ಸಾಹಿತ್ಯ ತಿಳ್ಕೊಬೇಕು, ನಾಲೆಡ್ಜ್ ಬೆಳೆಸ್ಕೊಬೇಕು. ನಾಳೆಯಿಂದ ಕಮ್ ಟು ಮೈ ಟ್ಯೂಷನ್, ಐ ಟೀಚ್ ಯು. ಸ್ವಲ್ಪ ಓವರ್ ಆಯ್ತು ಅನ್ಸ್ತಿದ್ಯಾ? ನನ್ ಕ್ಯಾರೆಕ್ಟರ್ಗೆ ಈ ಡೈಲಾಗ್ ಸೂಟ್ ಆಗಲ್ಲ ಅನ್ಸ್ತಿದ್ಯಾ? ಲೈ ಮುಚ್ಚಾಬಾಯಿ, ಅಂಗಡಿ ಮೇಲಿರೋ ಬೋರ್ಡ್ ಓದಕ್ಕೆ ಅಕ್ಷರಗಳನ್ನ ಕೂರ್ಸ್ಕೊಂಡು ಓದ್ತೀಯ, ಅಂತದ್ರಲ್ಲಿ ಪುಸ್ತಕ ಸಾಹಿತ್ಯ. ಹಾಗೇನಾದ್ರೂ ಓದಕ್ ಶುರು ಮಾಡಿದ್ರು ಒಂದ್ ಪುಸ್ತಕ ಓದ್ ಮುಗಿಯೋಷ್ಟ್ರಲ್ಲಿ ನಿನ್ನ ಆಯಸ್ಸೇ ಮುಗಿದೋಗಿರತ್ತೆ. ನಿಜ ಹೇಳೋ. ಓದಕ್ ಬರ್ಲಿ ಬರ್ದೇ ಇರ್ಲಿ, ತಿಳುವಳಿಕೆಗಂತ ನಮ್ಮನ್ನೋರ್ ಪಿಕ್ಚರ್ ಇಲ್ವಾ? ಕರೆಕ್ಟ್ ಕಣ. ಒಂದು ಹಳೆ ಸಿನಿಮಾ ಒಂದು ಪುಸ್ತಕಕ್ಕೆ ಸಮ. ಅನ್ನೋರ್ ಸಿನಿಮಾದಲ್ಲಿ ಇರೋ ಡೈಲಾಗ್ ಸಮ ಇದು. ಯಾವಾಗ ಯೂಸ್ ಆಗುತ್ತೆ ಅಂತ ಬರ್ದಿಕೊಂಡಿದ್ದೆ, ಇವಾಗ ಯೂಸ್ ಆಯ್ತು. ಬರೀ ಮಾತೇ ಆಯ್ತು. ಹೌದು, ಆ ಕಾಮಿಡಿ ಪೀಸ್ ಎಲ್ಲೋದ? ಬಾತ್ರೂಮ್ ಹೋಯ್ತೀನಿ ಅಂತ ಹೋದನು, ಬಾವಿಗೆ ಏನಾದ್ರು ಹಾರ್ಕೊಂಡ್ಬಿಟ್ನಾ? ಅವನೆಲ್ಲೂ ಹೋಗಿಲ್ಲ, ಹೋಗಕ್ ಆಗೋದೂ ಇಲ್ಲ. ಯಾಕೆ? ಇಟ್ಸ್ ಅ ಸರ್ಪ್ರೈಸ್. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಹೋಯ್ತು ಹೋಯ್ತು, ಹೊಡೆದೋಯ್ತು. ಏನ್ ಹೊಡೆದೋಯ್ತು? ಬಲೂನ್ ನೋಡ್ದಾಯ್ತು. ಯಾಕ್ ಸರ್ ನಮ್ ಗಾಡಿ ಅಡ್ಡ ಬಂದ್ರೆ? ನಾನ್ ಅಡ್ಡ ಬಂದ? ಯಾಕ್ರಿ, ಹೆಂಗಿದೆ ಮೈಗೆ? ಏನ್ ಕುಡ್ದಿದ್ದೀರಾ? ಯಾರಿ ನಿಮಗ್ ಲೈಸೆನ್ಸ್ ಕೊಟ್ಟಿದ್ದು? ತೆಗಿರಿ ತೆಗಿರಿ, RC ಬುಕ್, DL ಡಾಕ್ಯುಮೆಂಟ್ ಎಲ್ಲ ತೆಗಿರಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ, ಡಬಲ್ ರೈಟ್ ಬೇರೆ. ನಾನು ಹೇಳ್ದೆ, ನೀನೇ ನನ್ ಮಾತು ಕೇಳಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಿ. ಸರಿಯಾಗಿ ಸಿಗಾಕೊಂಡಿದ್ದೀರಾ. ಸೈಕಲ್ ನ ಬೈಕ್ ಅನ್ನೋ ರೇಂಜ್ ಬರ್ಸ್ಕೊಂಡ್ ಬರ್ತಿದ್ದೀರಾ. ಎಷ್ಟೇ ಕುಡ್ದಿದ್ದೀರಾ? ಏನಂದ್ರೆ ಅನ್ನೋದೇನಿಲ್ಲ. ಡಾಕ್ಯುಮೆಂಟ್ ಇಲ್ಲ ಒಂದ್ ಕೇಸು, ಹೆಲ್ಮೆಟ್ ಇಲ್ಲ ಒಂದ್ ಕೇಸು, ಕುಡ್ದು ಗಾಡಿ ಓಡಿಸ್ತಾ ಇದ್ದೀರಾ ಇನ್ನೊಂದ್ ಕೇಸು. ಗಾಡಿ ಓಡಿಸ್ತಾ ಇರೋರು ನಾವು, ಆದ್ರೆ ಕುಡ್ದಿರೋರು ನೀವು. ಯಾಕ್ರೆ ಇವ್ನು ಇಲ್ಲಿ ಕಟ್ಟಾಕಿದ್ದೀರಾ? ನಮ್ ಪ್ಲಾನ್ ವರ್ಕ್ ಆಗಬೇಕಾಗಿತ್ತು, ಇನ್ನು ಅಮೂಲ್ ಬೇಬಿ ಜೊತೆ ಇರಬಾರ್ದಾಗಿತ್ತು. ಅದಕ್ಕೆ ಇನ್ನ ಇಲ್ಲಿ ಲಾಕ್ ಮಾಡಿದ್ವಿ.
ನೀವ್ ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಇಷ್ಟೊಟ್ಟು ಆಗಿರೋದೆಲ್ಲ ಎಡವಟ್ಟು. ನಿನ್ ಬಾಯಿಂದ ಬಟ್ಟೆ ತೆಗೆದ್ರೆ ಆಗುತ್ತಲ್ವಾ, ಅದು ಎಡವಟ್ಟು. ಅದೇನಾಗುತ್ತೋ ಆಗ್ಲಿ, ಮೊದ್ಲು ಅವ್ನ ಬಾಯಿಂದ ಬಟ್ಟೆ ತೆಗಿ. ಅಯ್ಯಪ್ಪ, ನನ್ ಮಕ್ಳ ಕೆಟ್ಟಾರಿ ನನ್ ಮಕ್ಳ. ಅಲ್ಲ ಕಿಕ್ಕೊಡಿಸ್ತೀವಿ ಅಂತ ಹಿಂಗ್ ಕರ್ಕೊಂಡ್ ನಾಯಿ ತರ ಕೆಟ್ಟಾಕಿದ್ದೀರಿ ಅಂದ್ರು. ಅಲ್ಲ ಹೋಗಿದ್ದೀರ ಖರ್ಚು ಬಾಯಿಸ್ತು ಕರೆದ್ರು. ಕರಿ ಕುತ್ಕೊಳಗ ನೀನ್ ಹಣೆ ಮೇಲೆ ಕಾಯಿ ನಿಕ್ಕ ಹಿಂಗ್ ಹತ್ತಿ ತಕ್ಕ ಬರಲ್ಲ ಕಣೋ. ಕರಣ ಬಂದ್ ಸಾಯ. ನೀನು ಮದುವೆ ಆಗಿರೋದಕ್ಕೆ ಪ್ರೂಫ್ ಕೊಟ್ಟು ಮೊದಲಿನಿಂದ ಜಾಗ ಖಾಲಿ ಮಾಡು. ಇಲ್ಲ ರೀ, ಬರ್ತೀನಿ. ಏನ ಮಕ್ಕ ನೋಡ್ತೀಯಾ? ಮದುವೆ ಆಗೋದು ಪ್ರೂಫ್ ಕೊಡು. ಸ್ವಲ್ಪ ಸತ್ಯ, ಕಾನ್ಸ್ಟೇಬಲ್ ಅಂಕಲ್ ಅಲ್ಲಿದ್ದಾರೆ. ನಾವು ಹುಡುಕ್ ಬಿಡೋಣವಾ? ನೋ ಅಮೂಲ್ ಬೇಬಿ, ಇನ್ಸ್ಪೆಕ್ಟರ್ ಬರ್ತಾರೆ, ನಾವು ಮಾತಾಡ್ತೀವಿ, ಆಮೇಲೆ ಹೋಗೋದು. ಪ್ರೂಫ್ ಕೊಡಯ್ಯ. ಸರ್ ಇರೇ ಒಂದ್ ನಿಮಿಷ. ಏನಿದೆ ಪ್ರೂಫ್? ಸರ್ ಇರೇ ಒಂದ್ ನಿಮಿಷ. ಪ್ರೂಫ್ ಕೊಡ್ತೀಯಾ? ಇಬ್ಬರು ಒಳಗಡೆ ಹಾಕೊಂಡು. ಏನಯ್ಯ? ಸರ್, ನನ್ನ ಇಡೀ ಸರ್ವಿಸ್ ನಲ್ಲೇ ಇಂಥ ಒಂದು ಮೆಂಟಲ್ ಜೋಡಿಗಳನ್ನ ನೋಡೇ ಇಲ್ಲ ಸರ್. ನಾನು ನೋಡಿರ್ಲಿಲ್ಲ. ಹೇಳು. ಸರ್, ಕುಡಿದ್ಬಿಟ್ಟು ಬಾಯಿಗೆ ಬಂದಿದ್ದು ಮಾತಾಡೋದಲ್ದೇನೆ ನಾನು ಏನೇ ಕೇಳಿದ್ರು ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಸರ್. ಅಲ್ಲೊಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಇಲ್ಲೊಂದು ಮೋಸ್ಟ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಲ್ಲಯ್ಯ, ನಾವು ಪೊಲೀಸರು ಕಳ್ಳರನ್ನ ಹಿಡಿಯೋದು ಬಿಟ್ಬಿಟ್ಟು ಈ ರೆಸ್ಪೆಕ್ಟೆಡ್ ಫ್ಯಾಮಿಲಿಗಳನ್ನ ಹಿಡಿತಾ ಇದ್ದೀವಿ. ಸರ್, ನಾನು ಏನ್ ಹೇಳಿದ್ರು ಕಿಕ್ಕಿ ಅಂತ ನಾನು ನೋಡ್ಕೊಂಡು ನಗ್ತಾರೆ ಸರ್. ಪೊಲೀಸ್ ಅಂದ್ರೆ ಇವ್ರಿಗೆ ಭಯನೇ ಹೊತ್ತೋಗ್ಬಿಟ್ಟಿದೆ. ಆ ಸಾಯಿ ಕುಮಾರ್ ಅವರು ಮತ್ತೆ ಪೊಲೀಸ್ ಬಗ್ಗೆ ಸಿನಿಮಾ ಮಾಡ್ಲೇಬೇಕು ಸರ್. ಆಗ್ಲೇ ಇವ್ರಿಗೆಲ್ಲ ನಮ್ ಬೆಲೆ ಗೊತ್ತಾಗೋದು. ಸಾಯಿ ಕುಮಾರ್ ಸಿನಿಮಾ ಮಾಡ್ಬೇಕು ಸರ್. ಮಾಡ್ತಾರೆ ಸರ್, ನಮಗ್ ಲೇಟ್ ಆಗ್ತಿದೆ, ಪ್ಲೀಸ್. ನೋಡಿ ಸರ್, ಇವ್ರಿಗೂ ಭಯನೇ ಇಲ್ಲ. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರಮ್ಮ. ನೀನ್ ಹೇಳಯ್ಯ, ಯಾರ ಅದು? ಜೋಡಿಗಳು ಸರ್. ಮತ್ತೆ ಜೋಡಿಗಳ? ಯಾರ ಮಕ ನೋಡೋದ್ನೋ ಏನೋ, ಬರೀ ಜೋಡಿಗಳೇ ಸಿಗ್ತವೆ. ಮೊದಲೇ ಕಮ ಇಲ್ಲ, ಈ ಜೋಡಿಗಳ ಹತ್ರ ಒಂದ್ ನಯಾ ಪೈಸಾ ಸಿಕ್ಕಿಲ್ಲ. ಕರ್ಮ. ಹೌದು ಸರ್, ಇವರೆಲ್ಲ ರೋಡನ್ನ ಕಬ್ಬನ್ ಪಾರ್ಕು, ಕಾರಂಜಿ ಕೆರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾರಂಜಿ ಕೆರೆನಾ? ಅದೇ ಸರ್, ಮೈಸೂರಲ್ಲಿ ಇದೆಯಲ್ಲ, ಅಲ್ಲೆಲ್ಲ ಲವರ್ಸ್ಗಳೇ ಜಾಸ್ತಿ ಹೋಗೋದು. ಇವತ್ತು ಈ ರಸ್ತೆನೂ ಕೂಡ ಅದೇ ತರ ಆಗ್ಬಿಟ್ಟೈತೆ ಸರ್. ನನ್ನ ಕೈಯಲ್ಲಿ ನಿಭಾಯಿಸಕ್ಕಾಗಲ್ಲ. ನೀವು ಹೋಗೊಂದ್ಸರಿ ವಿಚಾರಿಸ್ಬೇಕು ಸರ್. ಯಾರಯ್ಯ? ಅದೇ ನಾನು ಹಿಡ್ದಿರೋ ಅವ್ರನ್ನ. ಆಯ್ತಾಯ್ತು. ನೀವೊಂದ್ ನಿಮಿಷ ಇಲ್ಲೇ ಇರ್ರಿ, ನಾನು ಅವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಸರ್ ಒಂದ್ ನಿಮಿಷ ಬರ್ತೀನಿ ಸರ್, ಟೈಮ್ ಆಯ್ತು ಸರ್. ಏನ್ರಯ್ಯ, ಏನ್ ನಿಮ್ ಪ್ರಾಬ್ಲಮ್? ಪೊಲೀಸ್ ಗಾಡಿನ ತಾಕೊಂಡ್ಬರೋದು ತಪ್ಪಲ್ವಾ? ಗಾಡಿಗೆ 2 ತಿಂಗಳಿಂದ ಡ್ಯೂ ಕಟ್ಟದೇ ಇರೋ ತಪ್ಪಲ್ವಾ? ಹೋಗ್ರಿ, ಹೋದ್ಲು ಹೋಗಿ ದುಡ್ಡು ಕೊಡ್ರಿ. ಹೋಗಯ್ಯ. ಬೆಳಿಗ್ಗೆ ಎದ್ದು ಯಾರ ಮಕ ನೋಡದ್ನಪ್ಪ, ಇವ್ರ ಕೈಗೆ ಬಂದು ತಗೊಳಕೊಂಡ್ಬಿಟ್ನಲ್ಲ.
ಸತ್ಯ ಚೆನ್ನಾಗಿದ್ಯಮ್ಮ. ಸತ್ಯ, ಪೊಲೀಸ್ ಅಂಕಲ್ ನಿನಗ್ ಗೊತ್ತಾ? ಓ ಚೆನ್ನಾಗೆ ಗೊತ್ತು. ಪೊಲೀಸ್ ಅಂಕಲ್ಗೆ ಎರಡೆರಡು ಕಾರು, ಒಂದು ಲೈಸೆನ್ಸ್, ಇನ್ನೊಂದು ವಿತೌಟ್ ಲೈಸೆನ್ಸ್. ಸತ್ಯ, ಯಾರಿವರು? ಸರ್, ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಸರ್. 5 ನಿಮಿಷ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. 5 ನಿಮಿಷ ಸರ್, ಬಂದ್ಬಿಡ್ತೀನಿ ಸರ್. ಬಂದ್ಬಿಡ್ತೀನಿ ಸರ್. ಲೇ ಮಟೆ, ಏನೇನೋ ಪ್ರಶ್ನೆ ಕೇಳೋ ತಲೆ ಕೆಡಿಸ್ಬಿಡ ಕಣೋ. ಪ್ರಶ್ನೆ ಕೇಳ್ತಿರೋದ್ ನಾನು, ಉತ್ತರ ಕೊಡ್ಬೇಕಾಗಿರೋದು ಅವನು. ನಿನಗೆ ಯಾಕೆ ತಲೆ ಕೆಡ್ತಿದೆ? ಇಂತ ತಿಕ್ಕು ತರ ಮಾತುಗಳು ಆಡೆ ಸತ್ಯ ಮನ್ಸಲ್ಲಿ ಏನೇನೋ ತುಂಬಿದ್ದಾಯ್ತು. ಈಗ್ಲೂ ಅದನ್ನ ಮುಂದುವರ್ಸೋದ್ ಬೇಡ. ಇಲ್ಲಿ ಏನ್ ನಡೀತಿದೆ? ಸತ್ಯನ್ ತಲೆ ತುಂಬಿರೋದ್ ನಾನ್ ಮಾತ್ರ ಅಲ್ಲ, ಅದ್ರಲ್ಲಿ ನಿಮ್ ಪಾಲು ಇದೆ. ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಪ್ಪು ಸರಿ ಮಾಡ್ಕೊಬೇಕೆ ಹೊರತು ಇನ್ನೊಂದು ತಪ್ಪು ಮಾಡಬಾರ್ದು. ಹಾಗಿದ್ರೆ ಆ ತಪ್ಪನ್ನ ನಿಜ ಮಾಡೋಣ ಬಿಡು. ಅಣ್ಣಂದ್ರ, ನೀವೆಲ್ಲ ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಅದೆಲ್ಲ ಬೇಡ, ಕೇಳಿದ ಉತ್ತರ ಕೊಡು. ಸತ್ಯನ ಮೇಲೆ ಅಮೂಲ್ ಬೇಬಿಗೆ ಮನ್ಸಿದೆ ಇಲ್ವಾ? ಮನ್ಸಿಲ್ಲ ಅಂದ್ರೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದ? ಅದನ್ನ ಅವನು ಹೇಳಿ, ನೀನಲ್ಲ. ಆದ್ರೆ ಏನ್ ಮಾಡೋದು ಅಂಕಲ್? ನಿಮ್ ಮಗಳಿಗಿರೋ ಧೈರ್ಯ ನನಗಿಲ್ವೇ? ಚಿಕ್ಕವನಾಗಿರ್ಬೇಕಾದ್ರೆ ಮಮ್ಮಿನೋ ಇಲ್ಲ ಡ್ಯಾಡಿನೋ ಕರ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಜಾಸ್ತಿ ಧೈರ್ಯ ಇರೋಂತರ ಬಿಲ್ಡಪ್ ಕೊಡ್ತಾ ಇದ್ದೆ. ಬಣ್ಣ ಬಯಲಾದ್ಮೇಲೆ ಬಿಲ್ಡಪ್ ಕೊಟ್ಟು ಏನ್ ಸುಖ ಸತ್ಯ? ಆದ್ರೆ ನೀನು ಒಂದ್ ವಿಷಯ ಅರ್ಥ ಮಾಡ್ಕೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ ಅಮೂಲ್ ಬೇಬಿ? ನಾನು ನಿಮ್ ಡ್ಯಾಡಿ ಜೊತೆ ಮಾತಾಡ್ತೀನಿ. ಸೊ ಡೋಂಟ್ ಡಿಸ್ಟರ್ಬ್ ಅಂಕಲ್. ಸತ್ಯ, ಒಂದ್ ನಿಮಿಷ ಇರು ಅಂಕಲ್, ನಾನು ಆ ಕಡೆ ಬರ್ತೀನಿ. ಸತ್ಯ, ಜಾಗ ಬಿಡು. ಸೈಡ್ ಜಾಗ ಸೈಡ್. ವಾ, ನೀನು ಈ ಕಡೆ ಬಂದ. ಸಾರಿ ಅಂಕಲ್, ಸಾರಿ, ಗೊತ್ತಾಗ್ಲಿ. ಅಮೂಲ್ ಬೇಬಿ, ನಿಂಗೊಂದ್ ವಿಷಯ ಗೊತ್ತಾ? ಇಷ್ಟು ವರ್ಷದಲ್ಲಿ ನಾನ್ ಬಿಟ್ರೆ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರೋ ಮೊದಲನೇ ವ್ಯಕ್ತಿ ನೀನು ಅಲ್ವಪ್ಪ? ನೋಡಿ ಅಂಕಲ್, ನಾನ್ ನಿಮ್ ಜೊತೆ ಯಾವತ್ತೂ ಮಾತಾಡಿಲ್ಲ. ನಿಮ್ಗೆ ನನ್ ಪರಿಚಯನೂ ಇಲ್ಲ. ಹಾಗೆ ಅಂತ ನಾನ್ ಮಾತಾಡಿದ್ಕೆ ಅಪ್ಪಿ ತಪ್ಪಿ ನೀವ್ ನನ್ ಮಾತಿಗೆ ಅಂತ ರಿಯಾಕ್ಟ್ ಮಾಡಿದ್ರೆ ನನ್ ಹೃದಯ ಇಲ್ಲಿಂದ ಬಾಯಿಗೆ ಬಂದ್ಬಿಡುತ್ತೆ. ಇಲ್ಲ, ಸತ್ಯ ಹೇಳ್ದಂಗೆ ನೀವು ಸಮಾಧಿಯಿಂದ ಆಚೆ ಬಂದ್ರೆ ನಾನು ನಿಮ್ ಪಕ್ಕನೆ ಮಲ್ಕೋಬೇಕಾಗತ್ತೆ. ನೀವದ್ ಎರಡೂನು ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂಕಲ್. ಅಂಕಲ್, ನೀವ್ ನಿಮ್ ಮಗಳಿಗೆ ಬುದ್ಧಿ ಹೇಳ್ಬೇಕು. ಯಾಕಂದ್ರೆ ಅವಳು ನಿಮ್ ಮಾತ್ ಮಾತ್ರ ಕೇಳೋದು, ಇನ್ ಯಾರ ಮಾತು ಕೇಳಲ್ಲ. ಮೊಂಡಿ, ಜಗಮೊಂಡಿ, ಚಾಮುಂಡಿ ಅಂಕಲ್. ನೋಡು, ನಿಮ್ಮ ಅಪ್ಪನೇ ಸೈಲೆಂಟ್ ಕೇಳ್ತಾ ಇರ್ಬೇಕಾದ್ರೆ ನಿಂದೇನೋ ಮಧ್ಯದಲ್ಲಿ ಸುಮ್ನಿರು. ನೀವೇ ನೋಡಿ ಅಂಕಲ್, ಇನ್ನು ಬದುಕಿ ಬಾಳ್ಬೇಕಾಗಿರೋ ಎಳೆ ಬಾಲಕ ನಾನು. ನನ್ನ ಈ ಮಧ್ಯರಾತ್ರಿಲಿ ಇಲ್ಲಿ ಕರ್ಕೊಂಬಂದು ನಿಮಗ್ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತಾಳಲ್ಲ, ಇವಳಿಗೆ ಟೈಮ್ ಸೆನ್ಸೇ ಇಲ್ವಾ? ಕೇಳಿ ಅಂಕಲ್ ನೀವು. ಮಾತಾಡಿದ್ದಾಯ್ತಾ? ನಂದಾಯ್ತು, ನಿಂದೇನ್ ಹೇಳು. ಅಪ್ಪನ್ ಗೋರಿ ತೋರ್ಸಕ್ ಕರ್ಕೊಂಬಂದೆ ಅಂತ ಮಾತ್ರ ಹೇಳ್ಬೇಡ ಸತ್ಯ. ಇದನ್ ತೋರ್ಸ್ಬೇಕಾಗಿದ್ರೆ
ಬೆಳಿಗ್ಗೆನೆ ಬಂದ್ ನೋಡ್ಬೋದಾಗಿತ್ತು. ಅಮೂಲ್ ಬೇಬಿ ಹೇಳದ್ನಲ್ಲ, ನನಗ್ ಖುಷಿ ಆದಾಗ, ಬೇಜಾರಾದಾಗ, ಸಮಸ್ಯೆ ಬಂದಾಗ ನಾನು ಇಲ್ಲಿಗೆ ಬಂದ್ರೇನೆ ಸರಿ ಹೋಗೋದು. ಅದಕ್ಕೆ ಬಂದಿದ್ದು. ಸಮಾಧಾನ. ಓಕೆ ಓಕೆ. ಆದ್ರೆ ಇವಾಗ ನಿಂಗೆ ಖುಷಿ ಆಗಿದ್ಯೋ ದುಃಖ ಆಗಿದ್ಯೋ? ಎರಡೂ ಅಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ನನ್ಗೆ. ಕನ್ಫ್ಯೂಷನ್? ಆ ಕನ್ಫ್ಯೂಷನ್ಗೆ ಖುಷಿ ಪಡ್ಬೇಕು, ಬೇಜಾರ್ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲ. ಕನ್ಫ್ಯೂಷನ್ ಅಂದ್ರೆ ಯಾವ ತರ ಕನ್ಫ್ಯೂಷನ್ ಸತ್ಯ? ನನಗೆ ಒಬ್ರ ಮೇಲೆ ಇದುವರೆಗೂ ಯಾರ ಮೇಲೂ ಬರ್ದೇ ಇರೋ ಭಾವನೆ ಬರ್ತಾ ಇದೆ. ಅದೊಂಥರ ಒಂಥರ ಅಂದ್ರೆ ಯಾವ ತರ ಸತ್ಯ? ಅದೇ ಯಾವ ತರ ಅನ್ನೋದೇ ಕನ್ಫ್ಯೂಷನ್. ಎಸ್ಕೇಪ್ ಆಗಕ್ಕಿದೆ ಒಳ್ಳೆ ಟೈಮು. ಸೈಲೆಂಟ್ ಆಗಿ ಜಾರ್ಕೊಬಿಡೋಣ. ಅಂಟಮಾಸ್, ನಿಮ್ ಅನುಮಾನ ಪರಿಹಾರ ಆಗಿದ್ರೆ ನಿಮ್ ಇನ್ವೆಸ್ಟಿಗೇಷನ್ ಮುಗ್ದಿದ್ರೆ ನಾನು ಹೋಗ್ಬೋದಾ? ನನಗೆ ಇನ್ನೂ ಒಂದ್ ಡೌಟ್ ಇದೆ. ಅಮೂಲ್ ಬೇಬಿ ಸಾಕು, ಇನ್ನೇನು ಕೇಳೋದ್ ಬೇಡ. ಈಗ ಆಲ್ರೆಡಿ ಕೇಳಿ ಅಪ್ಗೇರ್ಸ್ಕೊಂಡ್ರದೆ ಸಾಕು. ನೀವ್ ನೋಡು. ಅಣ್ಣ, ನಾನು ನಿಜವಾಗ್ಲೂ ಹೋಗ್ಬೋದಾ? ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಹಗ್ಗ ಹೆಂಗು ರೆಡಿ ಇದೆ. ನಿಮ್ ಕೋತಿ ಆಟಗಳೆಲ್ಲ ಮುಗ್ದಿದ್ರೆ ಮೊದ್ಲು ಸತ್ಯಂಗ್ ಫೋನ್ ಮಾಡ್ರಿ, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳೋಣ. ಹೌದು ಮಗ, ಇಬ್ರು ಕುಡ್ದಿದ್ದಾರೆ, ಇಷ್ಟೊತ್ತಲ್ಲಿ ಬೇರೆ ಹೊರ್ಗೋಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಕಾಳಜಿ ಎಲ್ಲ ಈ ಚೈಲ್ಡ್ಗಳಿಗೆ ಎಲ್ಲಿರುತ್ತೆ? ನಾವೇನೋ ಅವ್ರಿಗೆ ಕುಡ್ಸಿ ಇಲ್ಲೇ ಮಾತಾಡ್ಸೋಣ ಅನ್ಕೊಂಡ್ರೆ ದೊಡ್ಡ ಸಾಧನೆ ಮಾಡೋರ್ ತರ ಕುಡ್ಸ್ಬಿಟ್ರು ಕಳಿಸ್ಬಿಟ್ರು. ಇವಾಗೇನು ಅವ್ರಿಬ್ರು ಎಲ್ಲ ಹೇಳ್ಕೊಂಡಿರ್ತಾರೆ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ಬಟ್ ಅವ್ರಿಬ್ರನ್ನ ದೂರ ಮಾಡಕ್ಕೆ ನಾವಲ್ಲ, ಆ ವಿಧಿನ ರೆಡಿ ಇಲ್ಲ. ಹೇಳು ಅಮೂಲ್ ಬೇಬಿ, ನೀನ್ ಸಿಂಗಲ್ ತಾನೆ? ಹೇಳು ಹೇಳು ಅಮೂಲ್ ಬೇಬಿ, ನೀನ್ ಸಿಂಗಲ್? ಹೇಳು. ಹೇಳ್ತೀನಿ ಆದ್ರೂ ನೀನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ಯಾ ಸತ್ಯ. ಇದನ್ನ ನಾನು ನಿನ್ಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಟೈಮೇ ಕೂಡ ಬರ್ಲಿಲ್ಲ. ಆದ್ರೆ ನಿನ್ಗೆ ಇವತ್ತು ಹೇಳ್ತೀನಿ ಕೇಳು. ಹೌದು, ನನ್ಗೊಬ್ಳು ಲವ್ವರ್ ಇದ್ದಾಳೆ. ಅಷ್ಟೇ ಅಲ್ಲ, ನಾನೊಳ್ಳ ಮದ್ವೆನೂ ಆಗ್ತೀನಿ. ಇವಾಗಲೇ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟು ಆಗಿದೆ. ಇನ್ ಸ್ವಲ್ಪ ದಿನದಲ್ಲಿ ನಮಗ್ ಮದ್ವೆನೂ ಆಗುತ್ತೆ ಸತ್ಯ. ನಿನ್ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತಾ ಸತ್ಯ? ಸತ್ಯ ಅಂಕಲ್, ಸತ್ಯ ಕರೆಕ್ಟ್ ಆಗಿ ಹೇಳಿದ್ಲು. ಇದು ಸಮಾಧಿ ಅಲ್ಲ, ಅವ್ರಪ್ಪನ್ ಮಡಲು ಅಂತ. ನೋಡಿ, ಒಳ್ಳೆ ಮಗು ತರ ಹೇಗ್ ಮಲ್ಕೊಂಡಿದ್ದಾಳೆ. ನಾನು ಅಷ್ಟೇ, ನಮ್ಮ ಮಮ್ಮಿ ಮಡ್ಲಲ್ಲಿ ಹೀಗೆ ಮಲ್ಕೋತೀನಿ. ಅಂಕಲ್, ನಿಮ್ಗೊಂದ್ ವಿಷಯ ಗೊತ್ತಾ? ನಿಮ್ಮನ್ನ ನಿಮ್ ಮಗಳು ತುಂಬಾ ಪ್ರೀತಿ ಮಾಡ್ತಾಳೆ.
ಒಂದ್ ವೇಳೆ ನೀವು ಜೀವಂತವಾಗಿದ್ದಿದ್ರೆ ನಿಮ್ಮನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿಲ್ಲೋ ಏನೋ. ಅಂಕಲ್, ನೀವ್ ಇವಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ಮಾತ್ ಮಾತ್ರ ಹೊರಟು, ಆದ್ರೆ ಮನ್ಸು ಹೂವಿನ ತರ. ಎಲ್ರ ಮೇಲೆ ಕೂಗಾಡಿದ್ರು ಕಾಳಜಿ ತಾಯಿ ತಾಯಿ ತರ ಮಾಡ್ತಾಳೆ. ಜಾಲಿಯಾಗಿದ್ರು ಜವಾಬ್ದಾರಿ ಮರ್ತಿಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಅಂಕಲ್. ಸತ್ಯ ನನಗ್ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ಕೋಬೇಕು. ಹಾಗೆ ನಾನ್ ನಿಮ್ಮ ಹತ್ರ ಇನ್ನೊಂದು ವಿಷಯನೂ ಹೇಳ್ಬೇಕು. ಅದೇನೋ ಗೊತ್ತಿಲ್ಲ ಅಂಕಲ್, ಇವಳು ನಾನು ಎಷ್ಟೇ ಗೋಳಾಡ್ಸಿದ್ರು ಇವಳಿಂದ ದೂರ ಹೋಗೋಕೆ ನನಗ್ ಮನ್ಸೇ ಬರಲ್ಲ. ಸತ್ಯ ನನ್ ಜೊತೆ ಇದ್ರೆ ನನ್ ತಾಯಿನೇ ನನ್ ಜೊತೆ ಇರೋ ತರ ಅನ್ಸುತ್ತೆ. ನನಗ್ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ ಅಂಕಲ್. ದಿನಕ್ ಒಂದ್ಸತಿ ಆದ್ರೂ ಏನೋ ಒಂದ್ ನೆಪ ಮಾಡ್ಕೊಂಡು ಸತ್ಯ ನೋಡ್ಬೇಕು ಅನ್ಸತ್ತೆ. ಏನಾಗಿದೆ ಕಾರ್ತಿಕ್? ನೀನ್ ಏನ್ ಮಾಡ್ತಾ ಇದ್ಯಾ? ದಿವ್ಯಾ ಅವ್ರನ್ನ ನೀನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ. ಇದು ತಪ್ಪು. ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡ್ಕೊಬೇಕು. ಎಲ್ಲಾ ವಿಷಯನೂ ದಿವ್ಯಾ ಅವ್ರಿಗೆ ತಿಳಿಸಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಮಾ, ಕಾಫಿ. ಯಾರು? ದಿವ್ಯಾ ಅವರೇ, ನಾನು ಕಾರ್ತಿಕ್. ಯಾಕೆ ನನ್ನ ನಂಬರ್ ನಿಮ್ ಫೋನಲ್ಲಿ ಸೇವ್ ಆಗಿಲ್ವಾ? ಓ, ಕಾರ್ತಿಕ್ ಅವರಾ? ನನಗ್ ಗೊತ್ತಾಗಿಲ್ಲ. ತುಂಬಾ ದಿನ ಆಯ್ತಲ್ವಾ? ಪಾಪ, ನನ್ ಫೋನು ನಿಮ್ ಹೆಸರೇ ಮರ್ತೋಗಿದೆ. ಸದ್ಯ ನಿಮ್ ಫೋನಿಗೆ ನನ್ನ ಹೆಸರು ನೆನಪಿದ್ಯಲ್ಲ, ನಿಮಗಿಲ್ಲ ಅಂದ್ರು. ನನಗ್ ಗೊತ್ತು ನಿಮಗ್ ನನ್ ಮೇಲೆ ಬೇಜಾರಾಗಿದೆ, ಕೋಪ ಬಂದಿದೆ ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಮನ್ ಮೀಟ್ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಸಿಚುವೇಶನ್ ಸರಿ ಬರ್ತಾ ಇಲ್ಲ. ಓ, ಇವಾಗ ಅದನ್ನ ಹೇಳಕ್ ಫೋನ್ ಮಾಡಿದ್ರಾ? ನೋ ದಿವ್ಯಾ ಅವ್ರೆ, ನಿಮ್ ಜೊತೆ ಮಾತಾಡಿ ಎಷ್ಟು ದಿನ ಆಗೋಯ್ತು. ಇವತ್ತಾದ್ರೂ ನಿಮ್ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡೋಣ ಅಂತ. ಸರಿ, ಮಾತಾಡಿ. ಅದೇನು ಅಂತ ಕೇಳ್ತೀನಿ. ಫೋನಲ್ಲ, ನಿಮ್ಮನ್ನ ನೇರವಾಗಿ ನೋಡ್ಬೇಕು, ನಿಮ್ ಜೊತೆ ನೇರವಾಗಿ ಮಾತಾಡ್ಬೇಕು ಅನಿಸ್ತಾ ಇದೆ. ಮೀಟ್ ಮಾಡೋಣ ಪ್ಲೀಸ್. ಫೋನಿಗೆ ನನ್ನ ಹೆಸರನ್ನ ನೆನಪಿಸಿದಾಯ್ತು. ಈಗ ನಿನ್ ಕಣ್ಣಿಗೂ ನೆನಪಿಸ್ಬೇಕಾ? ನೆನ್ಸೋಕೆ ಮರ್ತಿದ್ರೆ ಅಲ್ವಾ? ನನ್ ಕಣ್ಣಲ್ಲಿ ನನ್ ಮನ್ಸಲ್ಲಿ ನಿಮ್ ಮುಖ ಅಚ್ಚೆ ಆಗ್ತಾ ಇದೆ ದಿವ್ಯಾ ಅವರೇ. ಪ್ಲೀಸ್ ಕಾರ್ತಿಕ್, ಈ ರೀತಿ ಎಲ್ಲ ಮಾತಾಡಿ ನನ್ಗೆ ಇನ್ನೂ ಬೇಜಾರಾಗೋ ತರ ಮಾಡ್ಬೇಡಿ. ದಿವ್ಯಾ ಅವರೇ, ನಾನ್ ಈ ತರ ಮಾತಾಡಿದ್ರೆ ನಿಮಗ್ ಬೇಜಾರಾಗತ್ತಾ? ಆಡೋ ಮಾತ್ಗೂ ನಡ್ಕೊಳ್ಳೋ ರೀತಿಗೂ ಸಂಬಂಧನೇ ಇಲ್ಲ ಅಂದ್ರೆ ಎಂತವ್ರಿಗಾದ್ರೂ ಬೇಜಾರಾಗತ್ತೆ. ದಿವ್ಯಾ ಅವರೇ, ನಾನು ಹೇಗ್ ಹೇಳಿ? ಪ್ಲೀಸ್ ಮೀಟ್ ಮಾಡೋಣ. ಏನಾಯ್ತು ಅಂತ ನಿಮಗ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ. ಸಿಗ್ತೀರಾ ಅಲ್ವಾ? ಪ್ಲೀಸ್ ದಿವ್ಯಾ ಅವರೇ, ಪ್ಲೀಸ್. ಎಲ್ಲಿಗೆ ಬರ್ಬೇಕು? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ. ಮತ್ತೇನು? ನಾನು ಕಾಯ್ತಾ ಇರ್ತೀನಿ.
ದಿವ್ಯಾ ಎಲ್ಲಾದ್ರೂ ಆಚೆ ಹೋಗ್ತಿದ್ಯೇನೆ? ಶುರುವಾಯ್ತಾ ನಿಂದು? ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ 100 ಕಾರಣ ಕೊಟ್ಟು ನಿನ್ನ ಕನ್ವಿನ್ಸ್ ಮಾಡಿ ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಈಚೆ ಹೋಗ್ಬೇಕಾ? ಅಯ್ಯೋ ನಾನೆಲ್ಲ ಹಾಗೆ ಹೇಳ್ದೆ. ಮತ್ತಿನ್ನೇನು, ನಾನು ಹೊರಗಡೆ ಹೋಗ್ತೀನಿ ಅಂದ್ರೆ ಎಲ್ಲಿ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳಿ ಹೊರಗಡೆ ಹೋಗೋ ಮೂಡೆ ಹಾಳು ಮಾಡ್ತೀಯ. ಅದೇ ಸತ್ಯ ಹೊರಗಡೆ ಹೋಗ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿರ್ತೀಯ. ಸತ್ಯನ ವಿಚಾರ ಯಾಕೆ ಈಗ? ಎಲ್ಲೋ ಇರೋ ಅವಳನ್ನ ಕರ್ಕೊಂಡ್ಬಂದು ಯಾಕಂಗ್ ಕೂಗಾಡ್ತಿದ್ಯಾ ನೀನು? ಕೂಗಾಡ್ದೆ ಇನ್ನೇನ್ ಮಾಡ್ಲಿ? ಈ ಮನೆ ಹೊಸಲು ದಾಟ್ಬೇಕು ಅಂದ್ರೆ ನಿನ್ನ ಹತ್ರ ಬಂದು ಪರ್ಮಿಷನ್ ತಗೋಬೇಕು. ಈಗ ನಾನು ಏನ್ ಕೇಳ್ದೆ? ಎಲ್ಲಾದ್ರೂ ಹೊರಟಿದ್ಯಾ ಅಂತ ಕೇಳ್ದೆ, ಅದಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ಯಲ್ಲ. ಇವಾಗ ಏನು ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯ, ಇಲ್ಲ ನನ್ನ ಹೊರಗಡೆ ಕಳಿಸ್ತೀಯ? ನಿಮ್ ಅಳಿಯಂದ್ರು ಕಾಲ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲ ಮನೇಲಿ ಬಿದ್ದಿರ್ತೀನಿ. ಅಳಿಯಂದ್ರು ಕಾಲ್ ಮಾಡಿದ್ರಾ? ಅದಕ್ಕೆ ಯಾಕೆ ಸಿಡ್ಕೊಂಡು ಹೋಗ್ತಿದ್ಯಾ? ನಾನ್ ಹೋಗದೆ ಹೀಗೆ, ಬೇಕಿದ್ರೆ ಕಳ್ಸು, ಇಲ್ಲಾಂದ್ರೆ ಮನೇಲೆ ಬಿದ್ದಿರ್ತೀನಿ. ಅದನ್ನ ಬಿಟ್ಟು ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡ. ನೀನ್ ಪ್ರಶ್ನೆ ಕೇಳೋದು, ನಾನ್ ರೇಗೋದು, ಆಮೇಲೆ ಬೇಜಾರಾಗೋದು ಇದ್ಯಾವ್ದು ಬೇಕಾಗಿಲ್ಲ. ಅಯ್ಯೋ ಸಾಕು ಕಣೆ ಸಾಕು. ನಿನ್ ಹತ್ರ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದೆ ತಪ್ಪಾಯ್ತು ನನಗೆ. ಇನ್ಮೇಲೆ ಮಾತೇ ಆಡಲ್ಲ. ಹೋಗ್ಬಿಟ್ ಬಾ, ಅಲ್ಲೂ ಸಿಡ್ಕೊಂಡು ಇರ್ಬೇಡ ಆಯ್ತಾ? ಆಯ್ತು, ಅದೇನ್ ಮಾತಾಡ್ಬೇಕು ಅಂತ ಬರ್ದ್ಕೊಟ್ಬಿಡು, ಹಂಗೆ ಹೋಗಿ ಓದ್ತೀನಿ. ಸಾಕು ಸಾಕು, ಇನ್ನೇನು ಹೇಳಲ್ಲ, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಸೋ ಮಚ್. ನಿನ್ ಜೊತೆ ಅಜ್ಜಿ ಇದ್ರೆ 1000 ಪ್ರಶ್ನೆ ಕೇಳ್ಕೊಂಡ್ ಕೂತಿರೋರು. ಈ ಮನೇಲಿ ಯಾಕಾದ್ರೂ ಹುಟ್ಟುದೋ ನನ್ನನ್ನು ಯಾರು ಅರ್ಥ ಮಾಡ್ಕೊಳಲ್ಲ. ಏನ್ ಇವಳು ಪಾಪ ಅಳಿಯಂದ್ರು. ಇವಳ್ ಸಂಭಾಳ್ಸೋನು ಇವಳ ತರನೇ ಆಗ್ಬೇಕಿತ್ತು. ಆ ಹುಡುಗ ನೋಡಿದ್ರೆ ಅದೇನ್ ಪಾಡ್ ಪಡ್ತಾನೋ ಏನೋ.